ಇನ್ನು ಭಾರಿ ಮಳೆಗೆ ಹಾಸನ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತದಿಂದ ರೈಲುಗಳ ಸಂಚಾರ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತಗೊಂಡಿದೆ. ಸಕಲೇಶಪುರ ಏಡಾಕುಮರಿ ಬಳಿ ಕುಸಿದಿರತಕ್ಕಂಥ ಗುಡ್ಡ. ಹಾಸನ ಸಕಲೇಶಪುರ ಸುಬ್ರಹ್ಮಣ್ಯದಲ್ಲಿ ರೈಲುಗಳು ನಿಂತು ಹೋಗಿದೆ. ಇತ್ತ ಮಂಗಳೂರಿನಲ್ಲಿ ಕೂಡ ಪಂಚಗಂಗಾ ಎಕ್ಸ್‌ಪ್ರೆಸ್ ರೈಲು ಸಂಚಾರ ರದ್ದಾಗಿದೆ. ಬೆಂಗಳೂರಿಗೆ ಪರೀಕ್ಷೆಗೆ ಬರಬೇಕಾಗಿದ್ದಂತಹ ವಿದ್ಯಾರ್ಥಿಗಳಿಗೆ ಒದ್ದಾಟ ಶುರುವಾಗಿದೆ. ಇವತ್ತು ನಡೆಯಲಿರ್ತಕ್ಕಂಥ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆ ಮಂಗಳೂರಿನ ಪಡೀಲ್ ಬಳಿ ಪಂಚಗಂಗಾ ರೈಲು ನಿಂತು ಹೋಗಿದೆ. ನೋಡಿ, ಮಲೆನಾಡಿನಲ್ಲಿ ಸುರಿತಿರ್ತಕ್ಕಂಥ ಒಂದು ಭಾರಿ ಮಳೆ ಈಗ ರಸ್ತೆಗಳಷ್ಟೇ ಅಲ್ಲ, ರೈಲು ಸಂಚಾರಕ್ಕೂ ಕೂಡ ದೊಡ್ಡ ಹೊಡೆತ ನೀಡಿದೆ. ಹಾಸನ ಮಂಗಳೂರು ರೈಲು ಮಾರ್ಗದಲ್ಲಿ ಗುಡ್ಡ ಕುಸಿತ ಸಂಭವಿಸಿರೋದ್ರಿಂದ ಹಲವು ರೈಲುಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಸಾವಿರಾರು ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ಎಡಕುಮರಿ ನಡುವಿನ ರೈಲು ಹಳಿಗಳ ಮೇಲೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿದಿರತಕ್ಕಂಥದ್ದು. ಪರಿಣಾಮ ರೈಲು ಹಳಿ ಮಣ್ಣಿನಿಂದ ಮುಚ್ಚೋಗಿದೆ. ಸುರಕ್ಷತಾ ಕಾರಣಗಳಿಂದ ರೈಲ್ವೆ ಇಲಾಖೆ ಆ ಮಾರ್ಗದಲ್ಲಿ ರೈಲುಗಳ ಸಂಚಾರವನ್ನು ಇದೀಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇದರಿಂದ ಹಾಸನ ಸಕಲೇಶಪುರ ಹಾಗೂ ಸುಬ್ರಹ್ಮಣ್ಯ ನಿಲ್ದಾಣಗಳಲ್ಲಿ ಹಲವು ರೈಲುಗಳು ನಿಂತು ಹೋಗಿದೆ. ಪ್ರಯಾಣಿಕರು ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣ ಆಗಿದೆ. ಅತ್ಯಂತ ಮುಖ್ಯವಾಗಿ ಈವರೆಗೆ ಸೂಕ್ತ ಪರ್ಯಾಯ ಸಾರಿಗೆ ವ್ಯವಸ್ಥೆ ಕಲ್ಪಿಸದೇ ಇರೋದ್ರಿಂದ ಪ್ರಯಾಣಿಕರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು ಅಂದರೆ ಪಂಚಗಂಗಾ ಎಕ್ಸ್‌ಪ್ರೆಸ್ ರೈಲು ರದ್ದಾಗಿರೋದ್ರಿಂದ ಬೆಂಗಳೂರಿಗೆ ಬರಬೇಕಾದಂಥ ನೂರಾರು ಪ್ರಯಾಣಿಕರು, ಅದರಲ್ಲೂ ಇವತ್ತು ನಡೆಯಲಿರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಹಾಜರಾಗಬೇಕಾಗಿದ್ದಂಥ ಅಭ್ಯರ್ಥಿಗಳು ಕೂಡ ಭಾರೀ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಾವು ಬಿಜಾಪುರದಾಗಿಂದ ಬಂದೀವ್ರಿ. ಪತ್ತೂರಿಗೆ ಹೊಂಟಿವ್ರಿ. ಗಾಡಿ ಕೊಳಮಾಗೈತ್ರಿ. ಅದಕ್ಕೆ ನಾವು ಈಗ ಒಂದ್ ಗಂಟೆ ಐತ್ರಿ, ಒಂದ್ ತಾಸ ಐತ್ರಿ. ಹಾ ರೀ. ಈಗ ಬೇರೆ ವ್ಯವಸ್ಥೆ ಹೇಗ್ ಮಾಡ್ಕೊಂತೀರಿ? ಈಗ ಸ್ವಲ್ಪ ಬ್ಯಾರೆ ಬಸ್ಸಿಗೆ ಹೋಗುದ್ರಿ. ಹಾ, ಪತ್ತೂರು ಎಲ್ಲಿ ಐತಿ ಅಂದ್ರೆ ಹೋಗುದೈತ್ರಿ. ನಾವು ಫಸ್ಟ್ ಬಂದೀವ್ರಿ, ನಮಗ್ ಗೊತ್ತಿಲ್ಲ, ನಾವು ಕೇಳಿ ಹೋಗ್ಬೇಕ್ರಿ. ರಸ್ತೆದಲ್ಲಿ ಇದರಲ್ಲಿ ಹಿಂದಿನ ಸ್ಟೇಷನ್ ನಲ್ಲಿ ಬಹಳ ಕೂತ್ಕೊಂಡಿತ್ತು. ನಮ್ಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ಮೋಸ್ಟ್ಲಿ ಏನಾದ್ರು ಮುಂದೆ ಪ್ರಾಬ್ಲಮ್ ಆಗಿದೆ ಏನೋ ಅಂತ ಏನೋ ಅನೌನ್ಸ್ಮೆಂಟ್ ಮಾಡ್ಲಿಲ್ಲ ಅಲ್ಲಿ. ಬಟ್ ಇಲ್ಲಿಗೆ ಬಂದವಾಗ ಈಗ ಅರ್ಧ ಗಂಟೆ ಆಯ್ತು. ಆಕ್ಚುಲಿ ಅದು ಬೆಳಿಗ್ಗೆ 3-3:30 ಮೋಸ್ಟ್ಲಿ ಅಷ್ಟೊತ್ತಿಗೆ ಬರ್ಬೇಕಿತ್ತು ಅದು ಹಾಸನಕ್ಕೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಈಗ ನೋಡ್ಬೇಕು ಮತ್ತೆ ಮುಂದೆ ಬಸ್ ಹೋಗ್ಬೇಕು ಏನೋ ಗೊತ್ತಾಗಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಹೇಳಿದ್ರು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ. ಅದಕ್ಕೆ ನಾವು ಧಾರವಾಡದಿಂದ ಬಂದಿರೋದು. ಆನ್ಲೈನ್ ನಲ್ಲೇನೆ ರೀಫಂಡ್ ಮಾಡ್ತಾ ಇದ್ದಾರೆ. ರೀಫಂಡ್